ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊಮ್ಮಕ್ಕಳು ಅಂತ ಅಂದ್ರೆ ಅಜ್ಜ ಅಜ್ಜಿಗೆ ಸಖತ್ ಪ್ರೀತಿ, ಯಾರಿಗಿಷ್ಟ ಆಗಲ್ಲ ಹೇಳಿ. ಮೊಮ್ಮಕ್ಕಳು ಏನೇ ಕೇಳಿದ್ರು ಕೂಡ ಸರ್ವಸ್ವ ಕೊಡೋದಕ್ಕೂ ಕೂಡ ತಾತ ಮತ್ತು ಅಜ್ಜಿ ಇಬ್ರು ಕೂಡ ಸಿದ್ಧರಾಗ್ಬಿಡ್ತಾರೆ. ಆದ್ರೆ ಇಲ್ಲೊಬ್ಬ ಅಜ್ಜ ತನ್ನ ಮೊಮ್ಮಗಳಿಗಾಗಿ 1 ಎಕರೆಯಲ್ಲಿ ಕಾಡು ಬೆಳೆಸಿ ಕೊಡುಗೆ ರೂಪದಲ್ಲಿ ಕೊಟ್ಟಿದ್ದಾರಂತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಮೀನಿದ್ದರೆ ಒಂದೊಳ್ಳೆ ತೋಟ ಮಾಡಿ ಒಂದಷ್ಟು ವರ್ಷ ಕಷ್ಟಪಟ್ಟರೆ ಅಡಿಕೆ ಫಸಲು ಶುರುವಾಗುತ್ತೆ. ಹೀಗಿರುವಾಗ ಶಿವಮೊಗ್ಗ ಹೊರವಲಯದ ಅಬ್ಬಲಗೆರೆ ಗ್ರಾಮದಲ್ಲಿ ಟಿಎಸ್ ಮಹಾದೇವ ಸ್ವಾಮಿ ಎಂಬುವರು ಆಸ್ಟ್ರೇಲಿಯಾದಲ್ಲಿರುವ ಮೊಮ್ಮಗಳು ಆರ್ವಿಗಾಗಿ 1 ಎಕರೆ ಜಮೀನಿನಲ್ಲಿ 6 ವರ್ಷದಿಂದ ಕಾಡು ಪ್ರಭೇದದ ಗಿಡಗಳನ್ನ ಬೆಳೆಸುತ್ತಿದ್ದಾರೆ. ಮೈಸೂರು ಪೇಪರ್ ಮಿಲ್ನಲ್ಲಿ ಕಚೇರಿ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಬಳಿಕ ಪರಿಸರಕ್ಕೆ ಪೂರಕವಾಗಿ ಬದುಕುತ್ತಿದ್ದಾರೆ. 1 ಎಕರೆಯಲ್ಲಿ ಬೊಗರಿ, ಕದಂಬ, ಪೆತೋಡಿಯ, ಬೆಟ್ಟದನಲ್ಲಿ, ಹೊಂಗೆ ಸೇರಿ 61 ಪ್ರಭೇದದ 400 ಮರಗಳನ್ನ ಬೆಳೆಸಿದ್ದಾರೆ. ಕೃಷಿಗೂ ಯೋಗ್ಯವಾಗಿರದ ಭೂಮಿ ಇಂದು ಹಸಿರಿನಿಂದ ಕಂಗೊಳಿಸುತ್ತಿದೆ. ಮೊಮ್ಮಗಳು ಅವಳು ಫಾರಿನಲ್ಲಿ ಇದ್ದರೂ ಸಹ ಒಂದ್ಸತಿ ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ ಅಲ್ಲಿ ಫಾರೆಸ್ಟು ತುಂಬ ರೈನ್ ಫಾರೆಸ್ಟ್ ಅಂತ ಥಿಕ್ ಫಾರೆಸ್ಟ್ಗಳು, ಬಟ್ ಅಲ್ಲಿ ಬರೀ ಏನಿದ್ರು ಕಾಂಗ್ರೋ ಇಂತಿರೋದು. ನನ್ನ ಮೊಮ್ಮಗಳು ಒಂದ್ಸತಿ ಹೇಳಿದ್ಲು, ತಾತ ಸಿ ದೇರ್ ಟೈಗರ್ ಅಂತ. ಆವಾಗ ಅನ್ನಿಸ್ತು ನನಗೆ ಅವಳಿಗಿರೋ ಒಂದು ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ, ಇಂಟ್ರೆಸ್ಟ್ ಆಗಲಿ ನೋಡಿ ಒಂದು ಅವಳ ಹೆಸರು ಇಡಬೇಕು ಅಂತ ಹೇಳಿ ಆರ್ವಿವನ ಅಂತ ಇಟ್ಟು ಅದನ್ನು ಅವಳಿಗೆ ನಾನು ಗಿಫ್ಟ್ ಮಾಡಿದ್ದೀನಿ ಸರ್. ಕಾಡು ಮತ್ತು ಕಾಡು ಪ್ರಾಣಿಗಳೆಂದರೆ ಮೊಮ್ಮಗಳಿಗೆ ವಿಶೇಷ ಪ್ರೀತಿ. ಹೀಗಾಗಿ ಏನನ್ನೋ ಕೊಡುಗೆಯಾಗಿ ನೀಡುವುದಕ್ಕಿಂತ ಪರಿಸರಕ್ಕೆ ಪೂರಕವಾದ ಕಾಡನ್ನ ನೀಡಿದ್ರೆ ಹೇಗೆ ಎಂಬ ಆಲೋಚನೆಯಿಂದ ಇದನ್ನ ನೀಡಿದ್ದೇನೆ ಅಂತ ಕಾಡು ಬೆಳೆಸಿದ ಅಜ್ಜ ಮಹಾದೇವ ಸ್ವಾಮಿ ತಿಳಿಸಿದ್ದಾರೆ. ಶಿವಮೊಗ್ಗಕ್ಕೆ ಹೋದಾಗ ನಾವು ಮತ್ತೆ ತಾತ ಆರ್ವಿವನಕ್ಕೆ ಹೋಗ್ತೀವಿ, ರೌಂಡ್ ಹಾಕ್ತೀವಿ. ನಾನು ಮತ್ತೆ ತಾತ, ನಾನು ಮ್ಯಾಂಗೋ ಕೇಳ್ತೀನಿ, ನಾನು ಸ್ವಿಂಗಲ್ಲಿ ಆಡ್ತೀನಿ, ಸನ್ಸೆಟ್ ಚೆನ್ನಾಗಿ ಬರುತ್ತೆ, ಇಲ್ಲಿಂದ ಪೀಕಾಕ್ ಬರುತ್ತೆ, ಮತ್ತೆ ನಾವು ತುಂಬ ಎಂಜಾಯ್ ಮಾಡ್ತೀವಿ ಆರ್ವಿವನದಲ್ಲಿ. ಒಟ್ಟಾರೆ ದುಬಾರಿ ವಸ್ತುಗಳು, ಐಷಾರಾಮಿ ಗಿಫ್ಟ್ಗಳನ್ನ ನೀಡುವ ಬದಲು ಮೊಮ್ಮಗಳಿಗಾಗಿ ಕಾಡನ್ನೇ ಬೆಳೆಸಿದ ಈ ಅಜ್ಜ ಎಲ್ಲರಿಗೂ ಮಾದರಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಸಾವಂತ್ ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.